ಯಾವ ಹೂವು ಯಾರ ಮುಡಿಗೋ ಭಾಗ 228. ಸಾನ್ವಿ ಸರ್ ಕೈ ಬಿಡಿ, ಯಾರಾದ್ರೂ ನೋಡಿದ್ರೆ ಏನನ್ಕೋತಾರೆ. ವಿಕ್ರಮ್ ನೋಡಲಿ ಬಿಡು, ನನ್ನ ಹೆಂಡತಿ ಕೈ ಹಿಡಿಯೋಕೆ ನಾನು ಯಾಕೆ ಭಯ ಪಡಬೇಕು. ವಿಕ್ರಮ್ ಮೃದುವಾಗಿ ನಗುತ್ತಾ, ಇಲ್ಲ ಸಾನ್ವಿ, ನಿನ್ನ ಕೈ ಹಿಡಿದಿದ್ದೆ ಮತ್ತೆ ಯಾವತ್ತೂ ಬಿಡಬಾರ್ದು ಅಂತ ನಿರ್ಧಾರ ಮಾಡಿ. ಸಾನ್ವಿ, ನನ್ಗೆ ನಿಮ್ಮ ಮಾತು ಅರ್ಥ ಆಗ್ತಿಲ್ಲ. ವಿಕ್ರಮ್ ಅವಳ ಹತ್ತಿರ ಬಂದು ಕುಳಿತು, ಅರ್ಥ ಮಾಡಿಸೋಕೆ ನನ್ಗೂ ಪದಗಳೇ ಸಿಗ್ತಿಲ್ಲ ಸಾನ್ವಿ. ಆಶ್ಚರ್ಯದಿಂದ, ನೀವು ನನ್ನನ್ನ ಕ್ಷಮಿಸಿದೀರಾ? ನನ್ನ ಮೇಲೆ ಸಿಟ್ಟಿಲ್ಲವಾ? ವಿಕ್ರಮ್, ಸಿಟ್ಟಿದೆ ಸಾನ್ವಿ, ನಿನ್ ಮೇಲೆ ಅಲ್ಲ, ನನ್ನ ಮೇಲೆ. ನನಗೆ ಸಿಟ್ಟಿದೆ. ಇಷ್ಟು ದಿನ ನಿನ್ನನ್ನ ನೋಯಿಸಿದ್ದಕ್ಕೆ ನನಗೆ ನಾನೇ ಕೊಟ್ಕೋಬೇಕು ಅನ್ಸುತ್ತೆ. ಸಾನ್ವಿ, ಬೇಡ ವಿಕ್ರಮ್ ಸರ್, ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು. ವಿಕ್ರಮ್ ಅವಳ ಬಾಯಿ ಮೇಲೆ ಬೆರಳಿಟ್ಟು, ಇನ್ನೊಂದು ಸಲ ನೀವು ಚೆನ್ನಾಗಿದ್ರೆ ಅನ್ನೋ ಪದ ಎತ್ಬೇಡ, ಇನ್ ಮುಂದೆ ನೀನು ಚೆನ್ನಾಗಿರ್ಬೇಕು. ಸಾನ್ವಿ ಕಣ್ಣೀರು ಹಾಕುತ್ತಾ, ನಿಜವಾಗ್ಲೂ ಹೇಳ್ತಿದ್ದೀರಾ? ವಿಕ್ರಮ್ ಅವಳ ಕಣ್ಣೀರು ಒರೆಸಿ, ನಿನ್ನನ್ನು ಬಿಟ್ಟು ಈ ವಿಕ್ರಮ್ಗೆ ಬದುಕೋಕೆ ದಾರಿಯೇ ಇಲ್ಲ ಸಾನ್ವಿ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರು ನನ್ನನ್ನ ದ್ವೇಷ ಮಾಡ್ತಿದ್ರು, ಆದ್ರೆ ನೀನು ನನ್ನನ್ನ ಪೂಜೆ ಮಾಡ್ತಿದ್ಯಾ. ಸಾನ್ವಿ, ನನಗೆ ನೀವಂದ್ರೆ ಪ್ರಾಣ ವಿಕ್ರಮ್ ಸರ್, ಆದ್ರೆ ನಿಮ್ಗೆ ಮದ್ವೆ ಇಷ್ಟ ಇರ್ಲಿಲ್ಲ ಅಂದಾಗ ತುಂಬಾ ನೋವಾಯ್ತು. ವಿಕ್ರಮ್ ಅವಳನ್ನ ತನ್ನ ಎದೆಗೆ ಹತ್ತಿರ ಎಳೆದುಕೊಂಡು, ಆ ಮೂರ್ಖ ವಿಕ್ರಮ್ ಸತ್ತು ಹೋದ ಸಾನ್ವಿ, ಈಗಿರೋದು ಕೇವಲ ನಿನ್ನ ವಿಕ್ರಮ್ ಮಾತ್ರ. ನಿನ್ನಿಂದ ನಿನ್ನ ಪ್ರತಿಯೊಂದು ಇಷ್ಟವನ್ನು ನಾನು ನೆರವೇರಿಸ್ತೀನಿ ಸಾನ್ವಿ, ನನಗೆ ಬೇರೇನು ಬೇಡ, ನಿಮ್ಮ ಪ್ರೀತಿ ಒಂದಿದ್ದರೆ ಸಾಕು. ವಿಕ್ರಮ್, ಖಂಡಿತ ಸಿಗುತ್ತೆ. ಅಂದ ಹಾಗೆ ಇವತ್ತು ನಾವಿಬ್ಬರು ಆ ರೂಮ್ಗೆ ಹೋಗೋಣ. ಅಲ್ಲಿರೋ ನನ್ನ ಫೋಟೋ ಪಕ್ಕದಲ್ಲಿ ನಿನ್ನ ಫೋಟೋ ಕೂಡ ಹಾಕಬೇಕು, ಯಾಕಂದ್ರೆ ಸಾನ್ವಿ ಇಲ್ಲದ ವಿಕ್ರಮ್ ಯಾವತ್ತೂ ಕಂಪ್ಲೀಟ್ ಆಗಲ್ಲ. ಸಾನ್ವಿ, ನೀವು ನನ್ನನ್ನ ದ್ವೇಷ ಮಾಡ್ತಿದ್ರಿ, ಇವತ್ತು ಯಾಕೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರಾ? ವಿಕ್ರಮ್, ಆ ದ್ವೇಷದ ಮುಖವಾಡ ಕಳಚಿ ಬಿದ್ದಿದೆ ಸಾನ್ವಿ. ಮೌನ ಪ್ರೀತಿಗೆ ನಾನು ಸೋತು ಹೋಗಿದ್ದೇನೆ ಸಾನ್ವಿ. ಅಂದ್ರೆ ಆ ರೂಮ್ ನಲ್ಲಿ ಇರೋದೆಲ್ಲ ನೀವು ನೋಡಿದ್ರಾ? ವಿಕ್ರಮ್, ನೋಡಿದ್ದಲ್ಲ ಸಾನ್ವಿ, ಹೃದಯದ ಬಡಿತವನ್ನು ಅನುಭವಿಸಿದೆ. ಸಾರಿ ಸಾನ್ವಿ, ನಿನಗೆ ತುಂಬಾ ನೋವು ಕೊಟ್ಟೆ. ಸಾನ್ವಿ, ಪರವಾಗಿಲ್ಲ ಸರ್, ನೀವು ನನ್ನ ಜೊತೆ ಹೀಗೆ ಪ್ರೀತಿಯಿಂದ ಇದ್ರೆ ಸಾಕು, ಏನು ಬೇಡ, ಎಲ್ಲ ಮರೆತು ಬಿಡ್ತೀನಿ. ವಿಕ್ರಮ್, ಇನ್ ಮುಂದೆ ಈ ವಿಕ್ರಮ್ ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬರೋಕು ಬಿಡಲ್ಲ, ಇದು ನನ್ನ ಆಣೆ. ಸಾನ್ವಿ ಮನಸ್ಸಿನಲ್ಲಿ, ದೇವರೇ, ಈ ಖುಷಿ ಯಾವತ್ತೂ ಹೀಗೆ ಇರಲಿ, ನನ್ನ ಪ್ರೀತಿ ಕೊನೆಗೂ ಇವರಿಗೆ ತಲುಪಿದಲ್ಲ. ವಿಕ್ರಮ್, ಈಗಲಾದರೂ ನನ್ನ ಜೊತೆಗೆ ಬಾ ಸಾನ್ವಿ, ನಿನ್ನನ್ನು ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಸಾನ್ವಿ, ಎಲ್ಲಿಗೆ ಸರ್? ವಿಕ್ರಮ್, ನಮ್ಮ ಹೊಸ ಜೀವನದ ಮೊದಲ ಹೆಜ್ಜೆಗೆ. ಈಗ ಕಾಫಿ ಮುಗಿಸು, ಇನ್ನು ಮುಂದೆ ಈ ಮನೆಯಲ್ಲಿ ನೀನು ಕಣ್ಣೀರೋ ಹಾಕೋ ಹಾಗಿಲ್ಲ ಸಾನ್ವಿ. ಸಾನ್ವಿ, ಸರ್, ನೀವು ಹೀಗೆ ಮಾತಾಡ್ತಿರೋದು ನನಗೆ ಆಶ್ಚರ್ಯ ಆಗ್ತಿದೆ, ಇದು ನಿಜಾನಾ? ವಿಕ್ರಮ್, ಹೌದು ಸಾನ್ವಿ, ಇಷ್ಟು ದಿನ ನಿನ್ನನ್ನ ಅರ್ಥ ಮಾಡಿಕೊಳ್ಳದೆ ದೂರ ತಳ್ಳಿದ್ದು ನನ್ನ ತಪ್ಪು. ಸಾನ್ವಿ, ನನಗೇನು ಬೇಸರವಿಲ್ಲ ಸರ್, ನೀವು ನನ್ನನ್ನ ದ್ವೇಷ ಮಾಡಿದ್ರು ನಾನು ನಿಮ್ಮನ್ನ ಪ್ರೀತಿಸ್ತಾನೆ ಇರ್ತಿದ್ದೆ. ವಿಕ್ರಮ್, ಇನ್ನು ಮುಂದೆ ಆ ದ್ವೇಷದ ಮಾತುಗಳೇ ಇರಲ್ಲ, ಈ ವಿಕ್ರಮ್ ನಿನ್ನ ಪ್ರೀತಿಯ ಗುಲಾಮ. ಸಾನ್ವಿ ನಗುತ್ತಾ, ಗುಲಾಮನ? ದೊಡ್ಡ ಮಾತುಗಳನ್ನ ಆಡ್ತಿದ್ದೀರಾ. ವಿಕ್ರಮ್, ಹೌದು, ನಿನ್ನ ಈ ಮುಗ್ಧ ಪ್ರೀತಿಗೆ ನಾನು ಸೋತು ಹೋಗಿದ್ದೀನಿ ಸಾನ್ವಿ. ಸಾನ್ವಿ, ಆ ರೂಮ್ ಕೀ ಕೇಳಲ್ಲ ಅಂತ ಪ್ರಾಮಿಸ್ ಮಾಡ್ತೀರಾ? ವಿಕ್ರಮ್, ಕೀ ಯಾಕೆ ಸಾನ್ವಿ, ಆ ರೂಮಿನಲ್ಲಿರೋ ಪ್ರೀತಿ ಈಗ ನನ್ನ ಹೃದಯದಲ್ಲೇ ಮನೆ ಮಾಡಿದೆ ಸಾನ್ವಿ. ಅಂದ್ರೆ ನೀವು? ವಿಕ್ರಮ್, ನೀನು ನನ್ನನ್ನ ಕ್ಷಮಿಸಬೇಕು, ನಿನ್ನ ಅನುಮತಿ ಇಲ್ಲದೆ ನಾನು ಕೀ ತೆಗೆದುಕೊಂಡು ನಿನ್ನ ರೂಮ್ಗೆ ಹೋಗಿದ್ದೆ, ನಿನ್ನ ತ್ಯಾಗ ತುಂಬಾ ದೊಡ್ಡದು. ಸಾನ್ವಿ, ನಿಮ್ಮ ಸಂತೋಷವೇ ನನಗೆ ಮುಖ್ಯ ವಿಕ್ರಮ್ ಸರ್, ನೀವು ನಗುತ್ತಾ ಇದ್ರೆ ಅಷ್ಟೇ ಸಾಕು. ವಿಕ್ರಮ್, ಇನ್ನು ಮುಂದೆ ನಾವು ನಗುತ್ತಾ ಇರೋಣ, ನನ್ನ ಪ್ರತಿ ನೋವನ್ನ ನಾನು ಹಂಚಿಕೊಳ್ತೇನೆ. ಸಾನ್ವಿ, ನಿಶಾ ಬಗ್ಗೆ ನಿಮಗೆ ಈಗ ಬೇಸರವಿಲ್ಲವೇ? ವಿಕ್ರಮ್, ನಿಶಾ ಕೇವಲ ಒಂದು ಕನಸು ಸಾನ್ವಿ, ಆದ್ರೆ ನೀನು ನನ್ನ ಬದುಕಿನ ಶಾಶ್ವತ ಸತ್ಯ. ಸಾನ್ವಿ, ಈ ಮಾತು ಕೇಳೋಕೆ ನಾನು ಕಾಯ್ತಿದ್ದೆ ಗೊತ್ತಾ? ವಿಕ್ರಮ್, ಆ ಕಾಯುವಿಕೆಗೆ ಇವತ್ತೇ ಕೊನೆ, ಇನ್ನು ಮುಂದೆ ಈ ವಿಕ್ರಮ್ ಕೇವಲ ನಿನ್ನವನು. ಸಾನ್ವಿ, ನೀವು ಹೀಗೆ ಬದಲಾಗಿರೋದು ನೋಡಿದ್ರೆ ನನ್ನ ಕಷ್ಟ ಅರ್ಧ ಮುಗಿದ ಹಾಗೆ ಅನ್ಸುತ್ತೆ. ವಿಕ್ರಮ್, ಉಳಿದ ಅರ್ಧನ ನನ್ನ ಈ ಪ್ರೀತಿಯಿಂದ ಪರಿಹಾರ ಮಾಡ್ತೀನಿ ಬಿಡು. ಸಾನ್ವಿ, ಐ ಲವ್ ಯು ವಿಕ್ರಮ್ ಸರ್. ವಿಕ್ರಮ್ ಅವಳ ಹಣೆಗೆ ಮುತ್ತಿಟ್ಟು, ಬ್ಯೂಟು ಸಾನ್ವಿ, ಇನ್ ಮುಂದೆ ನಮ್ಮಿಬ್ಬರ ನಡುವೆ ಯಾವ ರಹಸ್ಯಗಳು ಇರಬಾರದು. ನೀನು ಪದೇ ಪದೇ ವಿಕ್ರಮ್ ಸರ್ ಅಂತ ಹೇಳುವಾಗ ನಿನ್ನ ಕಣ್ಣಲ್ಲಿರೋ ಆ ಮಿಂಚು ಸುಳ್ಳು ಹೇಳಲ್ಲ ಸಾನ್ವಿ. ಸಾನ್ವಿ ಗಂಭೀರವಾಗಿ, ಕಣ್ಣಲ್ಲಿರೋದು ಕನಸುಗಳು ಇರಬಹುದು ವಿಕ್ರಮ್ ಸರ್, ಅತೀವವಾದ ಪ್ರೀತಿ ಅಂದಾಕ್ಷಣ ಅದು ಕೇವಲ ಒಂದು ಭಾವನೆ ಕೋಬೇಡಿ, ಅದು ಜವಾಬ್ದಾರಿ ಕೂಡ. ಆ ಜವಾಬ್ದಾರಿನ ಹೊರಲಿಕ್ಕೆ ನಾನು ಈಗ ಸಿದ್ಧಳಿಲ್ಲ. ಸಾನ್ವಿ ವಿಕ್ರಮ್ನ ಎದೆಯ ಮೇಲೆ ತಲೆ ಇಡುತ್ತಾಳೆ. ವಿಕ್ರಮ್ ಅವಳನ್ನು ಅಪ್ಪಿಕೊಳ್ಳುತ್ತಾನೆ. ಆ ರಾತ್ರಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುತ್ತಾರೆ. ಊಟ ಮುಗಿಸಿದ ನಂತರ ಸಾನ್ವಿ ತನ್ನ ತಂದೆ ತಾಯಿ ಫೋಟೋವನ್ನು ಕೈಯಲ್ಲಿಡಿದು ಅಳುತ್ತಾ, ಅಪ್ಪ ಅಮ್ಮ, ವಿಕ್ರಮ್ ಸರ್ ನನ್ನನ್ನ ಪ್ರೀತಿಸ್ತಿದ್ದಾರೆ, ನಿಮ್ಮ ಆಸೆಯಂತೆ ನನ್ನ ವಿಕ್ರಮ್ ಸರ್ ಮದ್ವೆ ಆಗಿದೆ, ಇವತ್ತು ನನಗೆ ಎಲ್ಲವೂ ಸಿಕ್ಕಿದೆ, ಆದ್ರೆ ಈ ಸಂಭ್ರಮವನ್ನು ನೋಡೋಕೆ ನೀವಿಬ್ಬರು ಇಲ್ಲವಲ್ಲ ಅಮ್ಮ. ನಿನ್ನ ಮಡಿಲಲ್ಲಿ ತಲೆ ಇಟ್ಟು ಮಲಗಿ ನನ್ನ ವಿಕ್ರಮ್ ಸಿಕ್ಕಿಬಿಟ್ಟರು ಅಂತ ಹೇಳಬೇಕು ಅನ್ನಿಸ್ತಿದೆ. ಯಾಕೆ ನನ್ನನ್ನ ಅನಾಥೆ ಮಾಡಿ ಹೊರಟು ಹೋದ್ರಿ? ಅವಳ ಕಣ್ಣೀರು ಫೋಟೋದ ಮೇಲೆ ಬೀಳುತ್ತದೆ. ಅಷ್ಟರಲ್ಲಿ ಅಲ್ಲಿಗೆ ವಿಕ್ರಮ್ ಬರುತ್ತಾನೆ. ಅವಳು ಅಳುತ್ತಿರುವುದನ್ನು ಕಂಡು ಅವನ ಮನಸ್ಸು ಚುರುಕೆನ್ನುತ್ತದೆ. ವಿಕ್ರಮ್ ಸಾನ್ವಿಯ ಪಕ್ಕದಲ್ಲಿ ಕುಳಿತು ಅವಳ ಭುಜದ ಮೇಲೆ ಕೈ ಇಟ್ಟು, ಸಾನ್ವಿ ಯಾಕೆ ಅಳ್ತಿದೀಯಾ? ಇವತ್ತು ನಾವು ಸಂತೋಷವಾಗಿರಬೇಕಾದ ದಿನ ಅಲ್ವಾ? ಸಾನ್ವಿ ಕಣ್ಣೀರು ಒರೆಸಿಕೊಳ್ಳುತ್ತಾ, ಏನಿಲ್ಲ ಸರ್, ಅಪ್ಪ ಅಮ್ಮ ನೆನಪಾದ್ರು, ಇವತ್ತು ಅವರು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಅಲ್ವಾ? ನನ್ನ ಬದುಕಿನಲ್ಲಿ ಇಷ್ಟೊಂದು
ಒಂದು ಸುಖ ಬಂದಾಗ ಅದನ್ನು ಹಂಚಿಕೊಳ್ಳೋಕೆ ಅವರೇ ಇಲ್ಲ. ವಿಕ್ರಮ್ ಸಾನ್ವಿಯ ಕೈ ಹಿಡಿದು, ಸಾನ್ವಿ ನಿನಗೆ ಯಾರು ಹೇಳಿದರು ಅವರು ಇಲ್ಲ ಅಂತ? ಅವರು ಸದಾ ನಿನ್ನ ಜೊತೆಯಲ್ಲೇ ಇರ್ತಾರೆ. ನಿನ್ನ ಪ್ರತಿ ನಗುವಿನಲ್ಲೂ ನಿನ್ನ ಮುಗ್ಧತೆಯಲ್ಲೂ ಅವರು ಬದುಕಿದ್ದಾರೆ. ನೋಡು ಸಾನ್ವಿ, ನನ್ನ ಅಪ್ಪ ಅಮ್ಮ ಅಂದ್ರೆ ನಿನ್ನ ಸ್ವರ್ಣರಾಮು ನಿನ್ನನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾರೆ ಸಾನ್ವಿ. ಆದ್ರೆ ಅಮ್ಮನ ಪ್ರೀತಿ ಅದನ್ನ ಯಾರಿಂದಲೂ ತುಂಬೋಕೆ ಸಾಧ್ಯವಿಲ್ಲ ಸರ್. ಇವತ್ತು ಅವರನ್ನ ನೆನೆಸಿಕೊಂಡ್ರೆ ಎದೆಯಲ್ಲಿ ಏನೋ ಭಾರ ಅನ್ನಿಸ್ತಿದೆ. ವಿಕ್ರಮ್, ನಿನ್ನ ನೋವು ನನಗೆ ಅರ್ಥವಾಗುತ್ತೆ ಸಾನ್ವಿ. ಆದ್ರೆ ನೀನು ಹೀಗೆ ಅಳೋದನ್ನ ನೋಡಿದ್ರೆ ಅವರ ಆತ್ಮಕ್ಕೆ ನೋವಾಗಲ್ವಾ? ನೀನು ಸುಖವಾಗಿರಬೇಕು ಅನ್ನೋದೇ ಅವರ ಕನಸಾಗಿತ್ತು. ಅದೇ ನೀನು ಅನಾಥೆ ಅಂತ ಯಾವತ್ತೂ ಅನ್ಕೋಬೇಡ. ನಿನ್ನ ಅಪ್ಪ ಅಮ್ಮನ ಸ್ಥಾನವನ್ನು ನನ್ನ ಅಪ್ಪ ಅಮ್ಮ ನಾನು ತುಂಬೋಕೆ ಆಗದೆ ಇರಬಹುದು, ಆದ್ರೆ ನಿನ್ನ ನೆರಳಾಗಿ ನಾವೆಲ್ಲರೂ ಯಾವತ್ತೂ ಇರ್ತೀವಿ. ಸಾನ್ವಿ ವಿಕ್ರಮ್ನ ಹೆಗಲ ಮೇಲೆ ತಲೆ ಇಟ್ಟು, ಧನ್ಯವಾದಗಳು ಸರ್. ಈ ಮಾತು ಕೇಳೋಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ವಿಕ್ರಮ್, ನನ್ನ ಕಡೆಯಿಂದ ಒಂದು ಬೇಡಿಕೆ ಇದೆ. ಇನ್ ಮುಂದೆ ನಿನ್ನ ಕಣ್ಣೀರು ಒರೆಸೋ ಅಧಿಕಾರವನ್ನು ನನಗೆ ಪೂರ್ತಿಯಾಗಿ ಕೊಡು ಸಾನ್ವಿ. ಅಮ್ಮನ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರತ್ತೆ. ಸಾನ್ವಿ ನನ್ನ ಜೊತೆ ಬಾ ಎಂದ ವಿಕ್ರಮ್ ಸಾನ್ವಿಯ ಕೈ ಹಿಡಿದು ಅವಳ ರೂಮ್ ಬಳಿ ಬಂದು ಕೀ ತೆಗೆಯುತ್ತಾನೆ. ನಂತರ ಅವಳಿಗೆ ಕರೆದೊಯ್ದು, ಇವತ್ತಿನವರೆಗೂ ಈ ರೂಮ್ ನಿನ್ನ ರಹಸ್ಯ ಆಗಿತ್ತು ಸಾನ್ವಿ, ಆದ್ರೆ ಇವತ್ತಿನಿಂದ ಇದು ನಮ್ಮ ಪ್ರೀತಿಯ ಅರಮನೆ. ಸಾನ್ವಿ ನಾಚಿಕೆಯಿಂದ ತಲೆ ತಗ್ಗಿಸಿ, ನಿಮಗೆಲ್ಲ ಗೊತ್ತಾದ ಮೇಲೆ ನನಗೆ ಮುಖ ತೋರಿಸೋಕ್ಕೂ ಮುಜುಗರ ಆಗ್ತಿದೆ ವಿಕ್ರಮ್ ಸರ್. ವಿಕ್ರಮ್ ಅವಳ ಗಲ್ಲ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು, ಸರ್ ಅಂತ ಕರೆಯೋದನ್ನ ಮೊದಲು ಬಿಡು. ಈ ಫೋಟೋ ಮೇಲೆ ಐ ಲವ್ ಯು ವಿಕ್ರಮ್ ಅಂತ ಬರೆದಿದ್ದೀಯಲ್ಲ, ಆ ವಿಕ್ರಮ್ ನ ಎದುರಿಗೆ ಇದ್ದಾನೆ. ಸಾನ್ವಿ, ನನಗೆ ನಂಬೋಕೆ ಆಗ್ತಿಲ್ಲ ನೀವು ನನ್ನನ್ನ ಪ್ರೀತಿ ಮಾಡ್ತಿದ್ದೀರಾ ಅಂತ. ವಿಕ್ರಮ್, ನಿನ್ನ ಮೌನ ನನ್ನ ದಾರಿ ತಪ್ಪಿಸಿತ್ತು ಸಾನ್ವಿ. ಆದ್ರೆ ನಿನ್ನೆ ರೂಮ್ ನಲ್ಲಿ ನನ್ನ ಫೋಟೋ ನೋಡಿದ ಮೇಲೆ ನಿನ್ನ ಪ್ರೀತಿ ಇಲ್ಲದೆ ನಾನೇ ಅನಾಥ ಅನ್ನಿಸ್ತು. ಯಾಕೆ ಹಾಗೆ ಹೇಳ್ತೀರಾ ವಿಕ್ರಮ್? ಇಷ್ಟು ಪ್ರೀತಿ ಮಾಡ್ತಿರೋ ನೀನು ಜೊತೆಗೆ ಇದ್ರು ಅದನ್ನ ಗುರುತಿಸೋಕೆ ಆಗದ ನಾನೇ ಅನಾಥ ಅಲ್ವಾ? ಕ್ಷಮಿಸಿ ಬಿಡು ಸಾನ್ವಿ, ನಿನ್ನ ಪ್ರತಿ ಹನಿ ಕಣ್ಣೀರಿಗೆ ನಾನು ಋಣಿಯಾಗಿದ್ದೇನೆ. ಸಾನ್ವಿ ಭಾವ ಪರವಶಳಾಗಿ ಅವನ ಎದೆ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚುತ್ತಾಳೆ. ವಿಕ್ರಮ್ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಅವಳ ಹಣೆಯ ಮೇಲೆ ಮುತ್ತಿಡುತ್ತಾ, ಇನ್ನು ಮುಂದೆ ಕಾಯೋ ಅಗತ್ಯವಿಲ್ಲ. ನಿನ್ನ ಪ್ರತಿ ಉಸಿರಲ್ಲೂ ನಾನಿರ್ತೀನಿ. ಐ ಲವ್ ಯು ಸಾನ್ವಿ. ನಿನ್ನ ಈ ದೊಡ್ಡ ಮನಸ್ಸಿಗೆ ನಾನು ಸೋತು ಹೋಗಿದ್ದೇನೆ. ಐ ಲವ್ ಯು ಟು ವಿಕ್ರಮ್ ಸರ್. ನನ್ನ ಪ್ರಪಂಚವೇ ನೀವು. ವಿಕ್ರಮ್, ನೋಡು, ನಿನ್ನ ಫೋಟೋದಲ್ಲಿರೋ ವಿಕ್ರಮ್ ಎಷ್ಟು ಸೀರಿಯಸ್ ಆಗಿದ್ದಾನೆ, ಆದ್ರೆ ನಿನ್ನ ಪಕ್ಕದಲ್ಲಿರೋ ವಿಕ್ರಮ್ ಖುಷಿಯಾಗಿದ್ದಾನೆ. ಸಾನ್ವಿ, ಆ ಫೋಟೋ ನನ್ನ ನೆರಳಾಗಿತ್ತು, ಆದ್ರೆ ಇವತ್ತು ನೀವು ನನ್ನ ಪ್ರಾಣವಾಗಿದ್ದೀರಾ. ವಿಕ್ರಮ್, ಇವತ್ತಿನಿಂದ ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ಅದು ಮುಖದ ಕಣ್ಣೀರು ಮಾತ್ರ ಇರಬೇಕು, ಸರಿನಾ? ಸಾನ್ವಿ, ನೀವು ಜೊತೆಗಿದ್ರೆ ನನಗೆ ಯಾವ ನೋವು ಬರಲ್ಲ. ವಿಕ್ರಮ್ ಕಿಟಕಿಯಿಂದ ಬರುತ್ತಿರೋ ಬೆಳದಿಂಗಳನ್ನು ತೋರಿಸುತ್ತಾ, ಆ ಚಂದ್ರನು ನಮ್ಮನ್ನ ನೋಡಿ ನಗ್ತಿದ್ದಾನೆ. ನಮ್ಮ ಪ್ರೇಮ ಕತೆ ಇವತ್ತು ಸುಖಾಂತ್ಯವಾಯಿತು. ಇನ್ನೊಂದು ರಿಕ್ವೆಸ್ಟ್, ಅನ್ನೋದನ್ನ ಬಿಟ್ಟು ಬಿಡು. ಸಾನ್ವಿ, ಸುಖಾಂತ್ಯ ಅಲ್ಲ ವಿಕ್ರಮ್ ಮಾವ, ಇದು ನಮ್ಮ ಹೊಸ ಜೀವನದ ಸುಂದರ ಆರಂಭ. ವಿಕ್ರಮ್ ಸಾನ್ವಿಯನ್ನು ಎತ್ತಿಕೊಂಡು ರೂಮ್ ನಿಂದ ಹೊರಗೆ ಬರುತ್ತಾನೆ. ವಿಕ್ರಮ್ ಮತ್ತು ಸಾನ್ವಿ ತಾರಸಿಯ ಮೇಲೆ ನಿಂತಿದ್ದಾರೆ. ವಿಕ್ರಮ್ ಗುಲಾಬಿ ಹೂವನ್ನು ತಂದು ಅವಳ ಮುಡಿಗೆ ಏರಿಸುತ್ತಾ, ಯಾವ ಹೂವೋ ಯಾರ ಮುಡಿಗೋ ಅನ್ನೋದು ಇವರಿಗೆ ಮೊದಲೇ ಗೊತ್ತಿರುತ್ತೆ ಅಲ್ವಾ? ಈಗ ಹೇಳ್ತೀನಿ ಕೇಳು. ಈ ಹೂವು ನನ್ನ ಸಾನ್ವಿ ಮುಡಿಗೆ, ಮತ್ತೆ ಈ ಸಾನ್ವಿ ನನ್ನ ಬದುಕಿಗೆ. ವಿಕ್ರಮ್ ಸಾನ್ವಿಯ ಮುಡಿಯಲ್ಲಿರುವ ಹೂವನ್ನು ಸವರುತ್ತಾನೆ. ಸಾನ್ವಿ ಕಣ್ಣೀರು ತುಂಬಿದ ನಗುವಿನೊಂದಿಗೆ, ಈ ಹೂವು ನನ್ನ ಮುಡಿ ಸೇರೋ ಭಾಗ್ಯ ಇಲ್ಲ ಅಂದುಕೊಂಡು ಅಳ್ತಿದ್ದೆ ವಿಕ್ರಮ್. ವಿಕ್ರಮ್, ಸಾನ್ವಿ ಎಲ್ಲ ವಿಧಿಯ ಆಟ. ಈ ಹೂವು ನಿನ್ನ ಮುಡಿಗೆ ಸೇರಬೇಕು ಅನ್ನೋದು ಎಷ್ಟು ಸತ್ಯವೋ, ಈ ವಿಕ್ರಮ್ ನಿನ್ನ ಬಾಳಿಗೆ ಸೇರಬೇಕು ಅನ್ನೋದು ಕೂಡ ಅಷ್ಟೇ ದೊಡ್ಡ ಸತ್ಯ. ಸಾನ್ವಿ, ಈ ಹೂವು ಬಾಡಿ ಹೋಗಬಹುದು ವಿಕ್ರಮ್, ಅದೇ ನೀವು ನನ್ನ ಮೇಲೆ ತೋರಿಸಿರೋ ಈ ಪ್ರೀತಿ ಮಾತ್ರ ನನ್ನ ಉಸಿರಿರೋವರೆಗೂ ಹೀಗೆ ಇರುತ್ತೆ ಅಲ್ವಾ? ವಿಕ್ರಮ್ ಅವಳ ಕೈ ಹಿಡಿದು ಗಟ್ಟಿಯಾಗಿ ಕೊಳ್ಳುತ್ತಾ, ಖಂಡಿತ ಹೂವು ಬಾಡಬಹುದು, ಆದ್ರೆ ಆ ಹೂವಿನ ಪರಿಮಳದ ತರಹ ನಮ್ಮ ಪ್ರೀತಿ ಯಾವಾಗ್ಲೂ ಶಾಶ್ವತವಾಗಿ ಇರುತ್ತೆ. ಇವತ್ತು ಆ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಕಿದೆ. ಸಾನ್ವಿ, ಏನು ಉತ್ತರ? ವಿಕ್ರಮ್, ಯಾವ ಹೂವು ಯಾರ ಮುಡಿಗೆ ಅನ್ನೋದು ವಿಧಿಯ ನಿರ್ಧಾರ, ಆದ್ರೆ ಈ ಸಾನ್ವಿ ಮಾತ್ರ ವಿಕ್ರಮ್ನ ಪ್ರಾಣ ಅನ್ನೋದು ಬ್ರಹ್ಮ ಬರಹ. ಇಬ್ಬರು ರೂಮ್ಗೆ ಹಿಂದಿರುಗುತ್ತಾರೆ. ವಿಕ್ರಮ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಗಂಭೀರ ಧ್ವನಿಯಲ್ಲಿ, ಸಾನ್ವಿ, ಈಗ್ಲಾದ್ರೂ ನನ್ನನ್ನ ನಿನ್ನ ಗಂಡ ಅಂತ ಒಪ್ಕೋತೀಯಾ? ಹಾಗೆ ನನಗೆ ಒಬ್ಬ ಪುಟ್ಟ ಸಾನ್ವಿನ ಕೊಡ್ತೀಯಾ? ತನ್ನ ಮಾತಿನಲ್ಲಿರೋ ತುಂಟತನವನ್ನ ಗಮನಿಸುತ್ತಾ ಮೌನವಾಗುತ್ತಾಳೆ. ವಿಕ್ರಮ್ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ತುಟಿಗೆ ತುಟಿ ಒತ್ತಿ ಮುತ್ತಿಡುತ್ತಾನೆ. ತಿಕ್ಕುವ ಮೂಲಕ ತನ್ನ ಭಾವನೆಗಳನ್ನು ಹೊರ ಹಾಕುತ್ತಾನೆ. ಆ ಒಂದು ಕ್ಷಣ ಇಡೀ ಪ್ರಪಂಚವೇ ಸ್ತಬ್ಧವಾದಂತೆ ಭಾಸವಾಗುತ್ತದೆ. ಆದರೆ ವಿಕ್ರಮ್ನ ಸ್ಪರ್ಶದಲ್ಲಿದ್ದ ತೀವ್ರತೆ ಅವಳನ್ನು ಮೌನವಾಗಿ ಶರಣಾಗುವಂತೆ ಮಾಡುತ್ತದೆ. ಕೆಲವು ತಿಂಗಳುಗಳು ಕಳೆಯುತ್ತವೆ. ಪಲ್ಲವಿಯ ಸೀಮಂತ ಮುಗಿದು ಪಲ್ಲವಿಯ ಡೆಲಿವರಿ ಹತ್ತಿರವಾಗುತ್ತದೆ. ಇಡೀ ಕುಟುಂಬ ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತದೆ. ಸುಂದರವಾದ ಹೆಣ್ಣು ಮಗು ಜನಿಸುತ್ತದೆ. ಆ ಮಗು ಇಡೀ ಮನೆಗೆ ಲಕ್ಷ್ಮಿಯಂತೆ ಬಂದು ಇದ್ದ ಅಲ್ಪ ಸ್ವಲ್ಪ ಕಹಿ ನೆನಪುಗಳನ್ನು ಮರೆಸುತ್ತದೆ. ಸಂಜಯ್ ಮತ್ತು ಅಂಜಲಿಯ ಪ್ರೀತಿಗೆ ಮನೆಯವರೆಲ್ಲರೂ ಒಪ್ಪಿಗೆ ನೀಡುತ್ತಾರೆ. ಅದ್ದೂರಿಯಾಗಿ ಮದುವೆ ಬೇಡವೆಂದ ಅವರಿಬ್ಬರ ನಿರ್ಧಾರಕ್ಕೆ ಒಪ್ಪಿ ರಿಜಿಸ್ಟರ್ ಮದುವೆ ನಡೆಯುತ್ತದೆ. ಅಂಜಲಿ ಆ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಮನೆಯ ಲವಲವಿಕೆ ಇನ್ನೂ ಹೆಚ್ಚಾಗುತ್ತದೆ. ರಾಹುಲ್ ಮತ್ತು ರಮ್ಯಾಗೂ
ನಡುವೆ ಕೂಡ ಒಂದು ಮುದ್ದಾದ ಗಂಡು ಮಗು ಜನಿಸುತ್ತದೆ. ಇದರಿಂದ ಎಲ್ಲರಿಗೂ ಇನ್ನೂ ಸಂತೋಷವಾಗುತ್ತದೆ. ವಿಕ್ರಮ್ನ ಜೀವನ ಉಳಿಸಿದ ಜಗನ್ ಒಬ್ಬಂಟಿಯಾಗಿರುವುದನ್ನು ನೋಡಿ ಸಾನ್ವಿ ಮತ್ತು ವಿಕ್ರಮ್ ನಿರ್ಧಾರ ಮಾಡಿ ಜಗನ್ನ ಒಳ್ಳೆಯತನಕ್ಕೆ ತಕ್ಕಂತೆ ಅವನನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬಳು ಸುಂದರ ಒಳ್ಳೆ ಗುಣದ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿಸುತ್ತಾರೆ. ಜಗನ್ ತನ್ನ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರೀತಿಯನ್ನು ಕಂಡುಕೊಳ್ಳುತ್ತಾನೆ. ಜಗನ್ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತದೆ. ಕೆಲವು ತಿಂಗಳ ನಂತರ ಮನೆಯಲ್ಲಿ ಹಬ್ಬದ ವಾತಾವರಣ. ಶರಣ್ಯ ಕೂಡ ಅವಳಿ ಜವಳಿ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ನಾಮಕರಣ ಅದ್ದೂರಿಯಾಗಿ ನಡೆಯುತ್ತದೆ. ನಾಮಕರಣ ಸಂದರ್ಭದಲ್ಲಿ ಪಲ್ಲವಿ, ನೋಡು ಸಾನ್ವಿ, ನೀನು ಮತ್ತು ವಿಕ್ರಮ್ ಕೂಡ ಈಗ ಎಷ್ಟು ಅನ್ಯೋನ್ಯವಾಗಿದ್ದೀರಾ. ಸಾನ್ವಿ, ಹೌದು ಪಲ್ಲವಿ ಅತ್ತಿಗೆ, ನಮ್ಮ ಬದುಕಿನ ಕತ್ತಲೆಲ್ಲ ಮಾಯವಾಯಿತು. ಪಲ್ಲವಿ, ಆದ್ರೆ ಇನ್ನೂ ನೀನು ಗುಡ್ ನ್ಯೂಸ್ ಹೇಳಲಿಲ್ಲ ಎಂದಾಗ ಸಾನ್ವಿ ಕಣ್ಣೀರು ಸುರಿಸುತ್ತಾ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ. ಇದನ್ನು ಗಮನಿಸಿದ ವಿಕ್ರಮ್ ಪಂಕಜ್ ಬಳಿ ಬರುತ್ತಾರೆ. ವಿಕ್ರಮ್, ಏನಾಯ್ತು ಪಲ್ಲವಿ? ಸಾನ್ವಿ ಯಾಕೆ ಅಳುತ್ತಾ ಹೋದ್ಲು? ಪಲ್ಲವಿ, ದಯವಿಟ್ಟು ಕ್ಷಮಿಸಿ ವಿಕ್ರಮಣ್ಣ, ಸಾನ್ವಿನ ಗುಡ್ ನ್ಯೂಸ್ ಹೇಳಿಲ್ಲ ಅಂತ ಕೇಳ್ದೆ, ಅದಕ್ಕೆ ಎಂದು ಮಾತು ಮುಗಿಸುವಷ್ಟರಲ್ಲಿ ವಿಕ್ರಮ್ ರೂಮ್ ಕಡೆ ಓಡಿದ. ಪಂಕಜ್, ತಪ್ಪು ಮಾಡ್ದೆ ಪಲ್ಲವಿ, ಸಾನ್ವಿಗೆ ನೀನು ಆ ಪ್ರಶ್ನೆ ಕೇಳಬಾರದಿತ್ತು. ಈಗ ಸಾನ್ವಿನ ಸಮಾಧಾನ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಬೇಸರದಲ್ಲಿ ಮುಂದೇನು ಸಾನ್ವಿಗೆ ಇರೋ ತೊಂದರೆ ಆದ್ರೂ ಏನು ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.